ಮೂಲಭೂತ ಸೌಕರ್ಯಗಳೇ ಇಲ್ಲ. 35 ವರ್ಷದಿಂದನೂ ನೀರು ಕೊಟ್ಟಾರ ಸರ್. ಈಗ ರೀಸೆಂಟಾಗಿ 1 ವರ್ಷದಿಂದ ನೀರು ಬಂದ್ ಮಾಡಿದ್ದಾರೆ. ಎಲ್ಲ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲೆಕ್ಷನ್ ಬಂದಾಗ ಬರ್ತಾರೆ, ಮತ್ತೆ ನೆಕ್ಸ್ಟ್ 5 ವರ್ಷ ಆದ್ರ ಮೇಲೆ ನಮ್ಮ ಹತ್ರ ಬರೋದು. ಇಲ್ಲಿವರೆಗೂ ಎಲೆಕ್ಷನ್ ಆಯ್ತು, ಒಬ್ರು ಬಂದು ನಿಮ್ಮ ಸಮಸ್ಯೆ ಏನಂತ ನಮ್ಗೆ ಕೇಳಿಲ್ಲ ಸರ್. ಚರಂಡಿ ವ್ಯವಸ್ಥೆ ಇಲ್ಲ, ನೀರಿಲ್ಲ. ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ನಾವು ಈ ಸಲ. ನಾವು ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಮತದಾನ ಮಾಡಬಾರ್ದು ಅಂತ ಖಂಡಿತವಾಗಿ ನಿರ್ಧಾರ ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಇರ್ಬೋದು, ಪಕ್ಷದ ವತಿಯಿಂದ ಇರ್ಬೋದು, ಯಾವುದು ನಮಗೆ ಗೊತ್ತಿಲ್ಲ. ನಮಗೇನಪ್ಪ ನೀರು ಬೇಕಷ್ಟೇನೆ ನಾವು ಕೇಳೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತದಾನ ಬಹಿಷ್ಕಾರ ಮಾಡಿರ್ತಕ್ಕಂಥ ಒಂದು ಏರಿಯಾದಲ್ಲಿ ನಾವಿದ್ದೇವೆ. ಮಾತಾಡಿಸ್ತೇನೆ. ಸಮಸ್ಯೆಗಳು ಸಾಕಷ್ಟಿದ್ದೇವೆ ಈ ಭಾಗದಲ್ಲಿ. ಅಂದರೆ ನಿಮ್ಮ ಏರಿಯಾದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮತದಾನ ಇದೆ ಇಲ್ಲಿ. ಯಾಕೆ ಈ ಬಾರಿ ಮತದಾನ ಬಹಿಷ್ಕಾರ ಮಾಡಿದ್ದೀರಿ ಅಂತ ಯಾವ ಕಾರಣ ಸರ್? ನಾವು ಇಲ್ಲಿ 40 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ಟೋಟಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ನಮ್ಮ ಭಾರತ ಕಾಲನಿ 1ನೇ ಕ್ರಾಸ್ ಕುಂಬಾರೋಣಿ ಪಕ್ಕ ಇರೋದು ನಾವು. ಟೋಟಲಿ ಮೂಲಭೂತ ಸೌಕರ್ಯಗಳಿಲ್ಲ. ನಮಗೆ ಇಲ್ಲಿ ತನಕನೂ 35 ವರ್ಷದಿಂದನೂ ನೀರು ಕೊಟ್ಟಾರ ಸರ್. ಈಗ ರೀಸೆಂಟಾಗಿ 1 ವರ್ಷದಿಂದ ನೀರು ಬಂದ್ ಮಾಡಿದ್ದಾರೆ. ಇದು ಜಲಸಿರಿ ಬಂದಾಗಿಂದ ನಾವು SP ಸರ್ ಹತ್ರ ಹೋಗೀವಿ, DC ಸರ್ ಹತ್ರ ಹೋಗೀವಿ, ಆಯುಕ್ತರ ಹತ್ರ ಹೋಗೀವಿ, ಆಮೇಲೆ ಜಲಸಿರಿ ಆಫೀಸಿಗೆ ಹೋಗೀವಿ. ಅವರೆಲ್ಲ ಕೇಳಿದೇನಂತಾರೆ, ನೀವು ಮಹಾನಗರ ಪಾಲಿಕೆ ಹೋಗಿ ಆಯುಕ್ತರನ್ನ ಕಾಣ್ರಿ, ಆಯುಕ್ತರು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆಯುಕ್ತರ ಹತ್ರ ಹೋಗಿ ನಿಂತ್ಕೊಂಡ್ರೆ ನೀವು ಅವ್ರು ಏನು ನಮ್ಮ ಮಾತಿಗೆ ಒಂದು ಚೂರು ರೆಸ್ಪಾನ್ಸ್ ಇಲ್ಲ. ಏನು ಹೇಳ್ತಾರೆ? ಅವ್ರಿಗೆ ಕೇಳಿದ್ರೆ ನಿಮಗೆ ನೀರು ಕೊಡಕ್ಕೆ ಬರಲ್ಲ, ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಆಯುಕ್ತರು. ನಿಮಗೆ ನೀರು ಕೊಡಕ್ಕೆ ಬರಲ್ಲ, ನೀವು ಮನೆ ಖಾಲಿ. ಹಕ್ಕುಪತ್ರ ಕೊಟ್ಟಾರೆ ಶಂಕರಪ್ಪರು, ನಮ್ಮ ಅಪ್ಪಾಜಿ ಅವರು ಹಕ್ಕುಪತ್ರ ಕೊಟ್ಟಾರೆ, ನೋಡ್ರಿ ಮೇಡಮ್ ಅಂತ ತೋರ್ಸಕ್ಕೆ ಹೋದ್ರು. ಅವೆಲ್ಲ ಕ್ಯಾನ್ಸಲ್ ಆಗ್ಯಾವೆ, ನೀವು ಸಂಬಂಧ ಇಲ್ಲ, ನಿಮಗೆ ನೀರು ಕೊಡಕ್ಕೆ ಬರಲ್ಲ, ನೀವು ಎಲ್ಲ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಹಕ್ಕುಪತ್ರ ಯಾವಾಗ ಕೊಟ್ಟಿದ್ರಿ ಇಲ್ಲಿ? ಹಕ್ಕುಪತ್ರ ಈಗ ಅಲ್ಲೇ 3 ವರ್ಷ ಆಯ್ತು ಸರ್ ಕೊಟ್ಟು. 3 ವರ್ಷ ಆಯ್ತು. ಹ್ಞೂ ಸರ್. ಓಕೆ. ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಂತಂದರೆ ಒಂದು ಗಟರ ವ್ಯವಸ್ಥೆ ಇಲ್ಲ, ಒಂದು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಅಂತ ಮೊದಲನೇದಾಗಿ ಹೇಳ್ತಾ ಇದ್ದೀರಿ. ಈ ಸಾಕಷ್ಟು, ಯಾಕಂದರೆ ಮೇನ್ ಇರ್ತಕ್ಕಂಥದ್ದು ಕುಡಿ ನೀರಿನ ವ್ಯವಸ್ಥೆ, ಗಟರಗಳು, ಒಂದು ರೋಡ್ಗಳು, ಇವೆಲ್ಲ ಮೇನ್ ಮೂಲಭೂತ ಸೌಕರ್ಯಗಳು. ಇವೇ ಇಲ್ದಿದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಸರ್? ಜನಪ್ರತಿನಿಧಿಗಳ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಅನಿಸುತ್ತೆ. ಯಾಕಂತಂದರೆ ಅವರು ಎಲೆಕ್ಷನ್ ಬಂದಾಗ ಬರ್ತಾರೆ, ಮತ್ತೆ ನೆಕ್ಸ್ಟ್ 5 ವರ್ಷ ಆದ್ರ ಮೇಲೆ ನಮ್ಮ ಹತ್ರ ಬರೋದು. ಇಲ್ಲಿವರೆಗೂ ಎಲೆಕ್ಷನ್ ಆಯ್ತು, ಒಬ್ಬರು ಬಂದು ನಿಮ್ಮ ಸಮಸ್ಯೆ ಏನಂತ ನಮ್ಗೆ ಕೇಳಿಲ್ಲ ಸರ್. ಈಗ ಮತ್ತೆ ಎಲೆಕ್ಷನ್ ಬಂದೈತಿ, ಈಗ ನಮ್ಮ ಮನೆಗಳು ಬಾಗ್ಲಿಗೆ ಬರ್ತಾ ಇದಾರೆ ವಿನಃ. ಮತ್ತೆ ಈಗ ಬಿಟ್ಟರೆ ಮತ್ತೆ ಅವ್ರು ಮತ್ತೆ ನೆಕ್ಸ್ಟ್ 5 ವರ್ಷಕ್ಕೆ ಬರೋದು. ಈಗ ನೋಡ್ರಿ, 1 ವರ್ಷದಿಂದ ನೀರಿಲ್ಲ. ಎಲ್ಲ ಸಣ್ಣ ಮಕ್ಕಳು ಮರಿಗಳು ಕಟ್ಕೊಂಡು 2ನೇ ಕ್ರಾಸ್ 3ನೇ ಕ್ರಾಸು ಎಲ್ಲ ಮೀಟ್ರ್ನಲ್ಲಿ ಇದಾವೆ ಸರ್. ಯಾರೂ ನೀರು ಬಿಡಲ್ಲ. ಅವ್ರಿಗೆ ಅಣ್ಣ ಅಪ್ಪ ಅನ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು 2-4 ಕೊಡ ತಗೊಂಡೋಗಿ ನೀರು ತಗೊಂಬರ್ತದವು ಸರ್ ಅಲ್ಲಿಂದ. ಈಗ 1 ವರ್ಷದಿಂದ ಎಷ್ಟು ಕಷ್ಟಪಟ್ಟವೆ ಅನ್ನೋದು ನಮಗೆ ಗೊತ್ತು ಸರ್ ಜನಕ್ಕೆ. ಇಲ್ಲಿರೋ ಹೆಣ್ಮಕ್ಳಂತೂ ಭಾಳ ನೊಂದ್ಕೊಂಡ್ಬಿಟ್ಟಾರೆ. ಅಂದರೆ ಇಲ್ಲೊಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಆಮೇಲೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಆಮೇಲೆ ಕ್ಲೀನಾಗಿ ಲೈಟಿಂಗ್ ವ್ಯವಸ್ಥೆ ಇಲ್ಲ. ನಾವು ಇಲ್ಲಿ ಹೆಂಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ನಿಮಗೆ ಲೈಟಿನ ವ್ಯವಸ್ಥೆ ಮನೆಗೆ ಇದೆ ಅಲ್ಲ? ಲೈಟಿನ ಎಲ್ಲರಿಗೂ ಕರೆಂಟ್ ಬಿಲ್ ಇದೆ ಸರ್. ಎಲ್ಲರ ಮನೆಗೂ ಪ್ರೈವೇಟ್ ಕರೆಂಟ್ ಬಿಲ್ ಇದೆ, ಹಕ್ಕುಪತ್ರ ಇದೆ, ಖಾತೆ ಇದೆ, ಎಲ್ಲರೂ ಇದಾವೆ ಸರ್. ಎಲ್ಲರೂ ಇದಾವೆ ಸರ್. ಎಲ್ಲರೂ ಇದ್ರೂ ನಮಗೆ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಸರ್. ಓಕೆ. ಅಂದರೆ ನೀವು ಸಾಕಷ್ಟು ಬಾರಿ ಈಗಾಗಲೇ ಮನವಿ ಕೂಡ ಮಾಡಿದಿರಿ. ಈಗಾಗಲೇ ಜನಪ್ರತಿನಿಧಿ ಏನು ನಿಮ್ಮ ಮಾಜಿ ಶಾಸಕರು ಈಗ ತೀರ್ಕೊಂಡಿರ್ತಕ್ಕಂಥ ಶಾಮನೂರು ಶಿವಶಂಕರ್ ಭೇಟಿಯಾಗಿದ್ದೀರಿ, ಹಕ್ಕುಪತ್ರ ಕೂಡ ಕೊಟ್ಟಿದ್ದರು. ಇವಾಗ ಮತ್ತೆ ಉಪಚುನಾವಣೆ ಬಂದಿದೆ, ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಬಂದಿದ್ರೆ ಈ ಬಾರಿ ಏನಾದರೂ ಮತ ಕೇಳಿಕಿಲ್ಲಿ? ಇನ್ನೂ ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ. ನಮ್ಮ ಏರಿಯಾದಲ್ಲಿ ಬಂದಿಲ್ಲ. ಬಂದರೆ ಹೇಳ್ತಾವೆ ಸರ್. ನಮ್ಮ ಸಮಸ್ಯೆ ಯಾರು ನಮಗೆ ಸಾಲ್ವ್ ಮಾಡಿಕೊಡ್ತಾರೆ, ನಾವು ಅವಾಗ ಓಟ್ ಹಾಕ್ತಾರೆ. ನಮಗೆ ಫಸ್ಟ್ ನೀರು ಬೇಕು ಸರ್. ನೀರು ಬರದೇ ಹೊತ್ತು ಯಾವುದೇ ಕಾರಣಕ್ಕೂ ಮತದಾನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದಾವೆ ಸರ್. ಎಲ್ಲರೂ ಬೇರೆ ಪಕ್ಷದವರು ಬಂದಿದ್ರೆ ಇಲ್ಲಿ ಬಂದಿದ್ದಾರೆ ಸರ್. ನಾವು ನಿನ್ನೆ ಮಧ್ಯಾಹ್ನ ಹಾಕಿರೋದು ಸರ್. ನಾವು ಇದನ್ನ ಈಗ ಬಂದ ಮೇಲೆ ನಮ್ದು ಏನು ಬೇಡಿಕೆ ಇದೆ, ನಮಗೆ ಫಸ್ಟ್ ನೀರು ಬೇಕು ಸರ್. ಬೇಕಾದ್ರೆ ಆಮೇಲೆ ಅವು ಈಗ ರಸ್ತೆ ಚರಂಡಿ ಬೇಕಾದ್ರೆ ಒಂದು 4 ದಿನ ಟೈಮ್ ತಗೊಂಡು ಮಾಡಲಿ. ನಮಗೆ ಫಸ್ಟ್ ನೀರು ಕೊಟ್ರೆ ನಾವು ಓಟ್ ಹಾಕೋದು ಎಲ್ಲರೂ ಬಂದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬಾರ್ದು ಅಂತ ನಾವು 25 ಮನೆಯವ್ರು 150 ಜನ ಇದಾವೆ ಸರ್. ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ನಾವು ಈ ಸಲ. ನಮಗೆ ಫಸ್ಟ್ ನೀರು ಬೇಕು. ಈಗ ನೀರು ಕೊಡ್ಲಿ ಸರ್, ನಾವು ಓಟ್ ಹಾಕ್ತೋಬೇಕು. ಯಾವ ಅಧಿಕಾರಿಗಳು ಬಂದಿದ್ರೆ ಕೇಳಿಕೆ? ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ನಾವು ಅವ್ರ ಹತ್ರ ನಾವು ಹೋಗಿ ಬಂದಿದ್ದೇವೆ ಸರ್. ಈಗ ಪ್ರೆಸೆಂಟ್ 6-8 ತಿಂಗಳಿಂದ ಕಂಟಿನ್ಯೂ ಎಲ್ಲ ಆಫೀಸ್ಗಳ್ನು ಎಲ್ಲರನ್ನೂ ಬಾಗಿಲು ಬಡ್ದು ಬಂದು ಕೊನೆಗೆ ಆಗ್ಲಿಲ್ಲದಕ್ಕೆ ನಾವು ಕೊನೆಗೆ ಈ ಮಾರ್ಗ ಹಿಡ್ದಿರೋದು ಸರ್. ಇದು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ. ಹ್ಞೂ ಸರ್. ಅಂದರೆ ಭರವಸೆ ಕೊಟ್ಟರೆ ಮಾಡಲ್ಲ ನೀವು? ಭರವಸೆ ಇಲ್ಲ ಸರ್. ನಮಗೆ ಕೆಲಸ ಆಗ್ಬೇಕು ಸರ್. ನಮಗೆ ಫಸ್ಟ್ ಈಗ ನೀರು ಬರ್ಬೇಕು. ನಮಗೆ ನೀರು ಬಂದ್ರೇ ಓಟ್ ಹಾಕಕ್ಕೆ ಹೋಗೋದಿಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬಾರ್ದು ಯಾರಿಗೂ ಅಂತ ಡಿಸೈಡ್ ಮಾಡಿದ್ದೇವೆ ಸರ್. ಸರ್, ಯಾಕೆ ಮತ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಈ ಬಾರಿಗೆ? ಸರ್, ನಮ್ಮ ಹೆಸರು ಪಂಪಪತಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವ್ರ ಕಾಲದಿಂದ ನಾವು ಇಲ್ಲೇ ವಾಸ ಮಾಡ್ತಿರೋದು. ಈಗ ನನಗೆ 44 ವರ್ಷ. ಇಷ್ಟು ವರ್ಷದಿಂದನೂ ಮೂಲಭೂತ ಸೌಲಭ್ಯಗಳು ಇಲ್ಲಿ ಯಾವುದೂ ಸಿಗ್ತಾ ಇಲ್ಲ ನಮಗೆ. ನಾವು ಪ್ರತಿ ಬಾರಿ ಎಲೆಕ್ಷನ್ನಲ್ಲೂ ಮನವಿ ಮಾಡ್ತೀವಿ. ಪ್ರತಿದಿನ ನಮಗೆ ತೊಂದರೆ ಆದಾಗೆಲ್ಲ ನಾವು ಹೋಗ್ತಾಯಿದ್ದೀವಿ. ಒಂದು ಕಡೆಯಲ್ಲ, ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ MLAಗಳು ಇರ್ಬೋದು, ಯಾರಾದರೂ ಇರ್ತಾರೋ ಅಧಿಕಾರದಲ್ಲಿ ಅವ್ರ ಹತ್ರ ಎಲ್ಲ ಹೋಗ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನಮಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. ಹೋದಾಗ ಏನಾಗ್ತಾರೆ, ಆಯಿತು ಮನವಿ ಕೊಡ್ರಿ ನಾವು ನೋಡ್ತೀವಿ ಅಂತಾರೆ.
ನಾವು ಅತಿ ಒತ್ತಡ ಹಾಕಿ 4-5 ಬಾರಿ ಹೋದಾಗ ಒಂದು ಬಾರಿ ಯಾರೋ ಒಬ್ರು ಬರ್ತಾರೆ, ಆಯ್ತಪ್ಪ ನೋಡ್ತೀವಿ ಹೇಳ್ತೀವಿ ಅಂತ ಹೋಗ್ತಾರೆ. ಮತ್ತು ಯಾವುದೇ ಥರದ ವ್ಯವಸ್ಥೆ ಆಗ್ತಿಲ್ಲ. 30 ವರ್ಷದಿಂದ ನೀರಿತ್ತು, ಈ 1 ವರ್ಷದಿಂದ ಜಲಸಿರಿ ಬಂದಿಂದ ಅದು ಬಂದ್ ಮಾಡಿದ್ದಾರೆ. ಜಲಸಿರಿ ಕೊಡ್ರಿ ಅಂದರೆ ಅದನ್ನು ಕೊಡ್ತಾ ಇಲ್ಲ ನಮಗೆ. ಕಾರಣ ಏನು ಕೇಳಿದ್ರೆ ನಾವು ನೋಡ್ತೀವಿ ಹೇಳ್ತೀವಿ ಹೋಗ್ರಿ ಅಂತ ಮಾತ್ರನೇ ಹೇಳ್ತಿದ್ದಾರೆ. ಹಾಗಾಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಮತದಾನ ಮಾಡಬಾರ್ದು ಅಂತ ಖಂಡಿತವಾಗಿ ನಿರ್ಧಾರ ಮಾಡಿದ್ದೀವಿ. ಯಾವುದೇ ಪಕ್ಷದವ್ರು ಬರಲಿ ನಮಗೇನು ಅಭ್ಯಂತರ ಇಲ್ಲ. ಆದ್ದರಿಂದ ನಮಗೆ ನೀರಿನ ಸೌಲಭ್ಯವನ್ನು ಮಾಡಿ ಕೊಡಲೇಬೇಕು. ಅದು ತಾತ್ಕಾಲಿಕ, ಈಗ ರಾಜಕೀಯ ಇದೆ, ಎಲೆಕ್ಷನ್ ಇದೆ ಅಂತ ತಾತ್ಕಾಲಿಕ ಕೊಟ್ಟರೆ ನಮಗೆ ಆಗಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ. ಮೂಲವಾಗಿ ಮೊದಲು ಬೇಕಾದ ಪ್ರತಿಯೊಬ್ಬ ವ್ಯಕ್ತಿಗೆ ನೀರಿನ ವ್ಯವಸ್ಥೆ ಬೇಕು ಸರ್. ನೀರಿನ ವ್ಯವಸ್ಥೆ ಇಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೊದಲು ನೀರಿನ ಆದ್ಯತೆ ನಮಗೆ. ಅದರ ತದನಂತರ ಅವರು ಚರಂಡಿ ರೋಡು ಏನೋ ಮಾಡಲಿ, ಇಲ್ಲ ಸ್ವಲ್ಪ ದಿನ ತಗೊಳ್ಳಿ, ತೊಂದರೆ ಇಲ್ಲ. ನಾವು ಅಂದ್ಕೊಂಡ ತಕ್ಷಣ ಯಾವುದೂ ಆಗೋದಿಲ್ಲ. ಹಾಗಾಗಿ ಅವರು ಸಮಯ ತೊಗೊಂಡ್ಲಿ. ಅದಕ್ಕೆಲ್ಲ ನಮಗೆ ಮೂಲಭೂತ ಫಸ್ಟ್ ನೀರನ್ನು ಕೊಡಬೇಕಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲ ಇನ್ನು ಭಾಳ ದಿನ ಉಳಿದಿಲ್ಲ ಚುನಾವಣೆ, ಅಂದರೆ 9ನೇ ತಾರೀಕು ಮತದಾನ ಇರ್ತಕ್ಕಂಥದ್ದು. ಅಂದರೆ ಇಷ್ಟು ಬೇಗ ಮಾಡ್ತಾರಂತೇಳಿ ಭರವಸೆ ಇದೆ ಏನಾದರೂ? ಸರ್ ಯಾಕೆ ಸರ್ ಸಾಧ್ಯ ಇಲ್ಲ? ಮನುಷ್ಯ ಮೂಲಭೂತ ಹಕ್ಕು ನೀರು. ಆದ್ದರಿಂದ ಯಾವುದೇ ಸರ್ಕಾರದಲ್ಲಿ ಯಾವುದೇ ಇದು ಇರಲಿ, ಅದಕ್ಕೆ ಕಾರಣ ಇಲ್ಲ. ಇದಕ್ಕೆ ನನಗೆ ತಿಳಿದ ಮಟ್ಟಿಗೆ, ನನ್ನ ಅನುಭವದ ಪ್ರಕಾರ ಯಾವುದೇ ಒಂದು ನೀತಿ ಸಮಿತಿ ಯಾವುದು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ಯಾವುದೇ ಒಂದು ರೀತಿಯಲ್ಲಿ ಅವ್ರು ಮಾಡಿಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರದ ವತಿಯಿಂದ ಇರ್ಬೋದು, ಪಕ್ಷದ ವತಿಯಿಂದ ಇರ್ಬೋದು, ಯಾವುದು ನಮಗೆ ಗೊತ್ತಿಲ್ಲ. ನಮಗೇನಪ್ಪ ನೀರು ಬೇಕಷ್ಟೇ ನಾವು ಕೇಳೋದು. ಕುಡಿಯೋ ನೀರಿಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಟವರಿಗೆ ಭರವಸೆ ಕೊಡೋದಲ್ಲ, ಯಾವುದೇ ನಮಗೆ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಮಾಡಿಕೊಟ್ಟೆ ಅಂತ ವಿನಂತಿ ಮಾಡ್ತಾಯಿದ್ದೀವಿ ಈ ಮೂಲಕ. ಪ್ರತಿಯೊಂದು ಮತದಾರ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಅಂದರೆ ಮೇನ್ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಇಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಸುಮಾರು ಒಂದು 30 ವರ್ಷಗಳಿಂದ ಇದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರನ್ನ ಗಮನಿಸಬೇಕಾಗುತ್ತೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂತಿರುವ ಒಂದು ಉದ್ದೇಶ ಇಷ್ಟೇ, ಇಲ್ಲಿರ್ತಕ್ಕಂಥ ಕುಡಿಲಿಕ್ಕೆ ನೀರು ಕೇಳ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಬೇರೆ ಏನು ಕೇಳ್ತಾ ಇಲ್ಲ. ಯಾಕಂದರೆ ನಿಮ್ಮನೆ ದುಡ್ಡು ಕೇಳ್ತಾ ಇಲ್ಲ, ನಿಮ್ಮನೆ ಇಲ್ಲಿರ್ತಕ್ಕಂಥ ಆಸ್ತಿ ಪತ್ರಗಳನ್ನ ಕೇಳ್ತಾ ಇಲ್ಲ. ಕುಡಿಲಿಕ್ಕೆ ನೀರು, ಇಲ್ಲಿರ್ತಕ್ಕಂಥ ಗಟರ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಒಂದು ರೋಡಿನ ವ್ಯವಸ್ಥೆ ಆಗಿರಬೇಕು, ಇಲ್ಲಿರ್ತಕ್ಕಂಥ ಒಂದು ಲೈಟಿನ ವ್ಯವಸ್ಥೆ ಆಗಿರಬೇಕು. ಇದನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನೇ ಈ ಒಂದು ಕ್ಷೇತ್ರದಲ್ಲಿ ಮಾಡಲಿಲ್ಲ ಅಂದರೆ ಇನ್ನು ಏನು, ಯಾಕಂದರೆ ಒಂದು ಕಡೆ ಸ್ಮಾರ್ಟ್ ಸಿಟಿ ಅಂತೇಳಿ ಹೆಸರಿಗೆ ಹೇಳ್ತೀರಿ, ಇಲ್ಲಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ನಿವಾಸಿಗಳ ಕತೆ ಕೇಳಿದರೆ ಎಲ್ಲ ಒಂದು ಕಡೆ ಸಾಕಷ್ಟು ನೋವಾಗುತ್ತೆ. ಯಾಕಂದರೆ ಈ ಜನಪ್ರತಿನಿಧಿಗಳು ಈಗಾಗಲೇ ಉಪಚುನಾವಣೆ ಬಂದಿದೆ. ಈಗ ಎರಡೂ ಪಕ್ಷದವರು ಆಗಲಿ ನೋಡಬೇಕು ಈ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನ. ಅಂದರೆ ತಾವು ನೋಡಿ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕ ಪ್ರತಿಯೊಂದು ಮತದಾರರ ಇನ್ನೂ ಒಂದು ಸಮಸ್ಯೆಗಳನ್ನು ಯಾರು ಕ್ಲಿಯರ್ ಮಾಡ್ತಾರೆ ಅವರಿಗೆ ನಾವು ಮತ ಕೊಡ್ತೇವೆ. ಭರವಸೆ ಕೊಟ್ಟರೆ ಈ ಬಾರಿ ನಾವು ಮತವನ್ನು ಕೊಡಲ್ಲ, ಮತವನ್ನು ಬಹಿಷ್ಕಾರ ಮಾಡ್ತೇನೆ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.